ಫಸ್ಟ್ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮ್ಯಾಥಮ್ಯಾಟಿಕ್ಸ್ ಕ್ವೆಶನ್ ಪೇಪರ್ನ ಈಗ ಅನಲೈಸ್ ಮಾಡ್ತಾ ಹೋಗೋಣ. ನೋಡಿ, ಪಾರ್ಟ್ ಎದಲ್ಲಿ ನಿಮಗೆ 15 MCQs ಇರುತ್ತೆ. ನೋಡಿ, ಫಸ್ಟ್ ಒಂದು ಸೆಟ್ ಚಾಪ್ಟರ್ ಅಂತ ಬಂದಿದೆ. ಆ್ಯಂಡ್ ಅದೇ ರೀತಿ ರಿಲೇಷನ್ಸ್ ಆ್ಯಂಡ್ ದೆನ್ ಸಬ್ಸೆಟ್ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ನೋಡಿ ನೀವು ಇಲ್ಲಿ ನೋಡ್ಬೋದು. ಓಕೆನಾ? ಸೊ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಮಾತ್ರ ನಿಮಗೆ ಆ ಕ್ವೆಶನ್ನ ಸಾಲ್ವ್ ಮಾಡೋಕ್ಕಾಗೋದು. ಓಕೆ, ಅದೇ ರೀತಿ ನೋಡಿ, ರೇಡಿಯನ್ ಮೆಷರ್ ನಾನು ಹೇಳಿದ್ನಲ್ಲ ಅವೆಲ್ಲ ಬಂದಿದೆ. ಆ್ಯಂಡ್ tan x, ಸೊ ಮೈನಸ್ ಆಫ್ 5/12 ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ಕೇಳಿದ್ದಾರೆ. ಆ್ಯಂಡ್ ರಿಯಲ್ ಪಾರ್ಟ್ ಏನು, ಆ್ಯಂಡ್ ಸಿಂಪ್ಲಿಫೈಡ್ ಫಾರ್ಮ್ ಎಲ್ಲ ಕೇಳಿದ್ದಾರೆ. ದಟ್ ಇಸ್ ಫ್ರಮ್ ಕಾಂಪ್ಲೆಕ್ಸ್ ನಂಬರ್ಸ್. ಆ್ಯಂಡ್ ಅದೇ ರೀತಿ ಲೀನಿಯರ್ ಈಕ್ವೇಷನ್ಸಿಂದ ನಾನು ಹೇಳಿದ್ನಲ್ಲ, ಸೊ ಆ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಫ್ರಮ್ ಸ್ಟ್ರೈಟ್ ಲೈನ್ಸ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಟೈಪ್ ಆಫ್ ಕ್ವೆಶನ್ಸ್. ಓಕೆನಾ? ಸೊ ನೆಕ್ಸ್ಟ್ ಅದೇ ಥರ ನಿಮಗೆ ಇಲ್ಲಿಂದ ಕ್ವೆಶನ್ ಬರುತ್ತೆ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ ನಿಮಗೆ 5 ಕ್ವೆಶನ್ಸ್ ಇದೆ. ಸೊ tan ಆಫ್ 19π/3 ಆ್ಯಂಡ್ ಸೆಟ್ಸ್ ಮೇಲೆ ಕೇಳಿದ್ದಾರೆ. ಆ್ಯಂಡ್ ಅದೇ ರೀತಿ ರೇಡಿಯಸ್, ಸೊ ಅವೆಲ್ಲ ಕೇಳಿದೆ ಸ್ಟ್ರೀಟ್ ಲೈನ್ಸ್ ಬಗ್ಗೆ. ಓಕೆ, ಆ್ಯಂಡ್ ಪಾರ್ಟ್ ಬಿನ ನೋಡ್ಬೋದು. ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಇರುತ್ತೆ. 6 ಕ್ವೆಶನ್ಸ್ನ ಬರೀಬೇಕಾಗುತ್ತೆ. ಇಲ್ಲಿ ಸೆಟ್ಸಿಂದ ಫಸ್ಟ್ ಕ್ವೆಶನ್ ಬಂದಿದೆ. ಅದೇ ರೀತಿ ನಾನು ಹೇಳಿದ್ನಲ್ಲ 22 ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು. ವೆರಿ ಸಿಂಪಲ್, ಅದು ತುಂಬ ಈಸಿ ಕ್ವೆಶನ್. ಅದೇ ಥರ ನೋಡಿ, L = r ಮೇಲೆ ಒಂದು ಕ್ವೆಶನ್ಸ್ ಕೇಳಿದ್ದಾರೆ. ಅದೇ ರೀತಿ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರೂಫಿಂಗ್ ಕ್ವೆಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ A+IB ಕಾಂಪ್ಲೆಕ್ಸ್ ನಂಬರಲ್ಲಿ ನೋಡಿ ನಿಮಗೆ ತುಂಬ ಕಡಿಮೆ ಕಾನ್ಸೆಪ್ಟ್ಸ್ ಇರೋದು. ಸೊ ಅದೇ ರೀತಿ ಕ್ವೆಶನ್ಸ್ನ ಸುತ್ತಿ ಬಳಸಿ ಕೇಳ್ತಾರೆ. ಆ್ಯಂಡ್ ಇದು ನೋಡಿ 25th ಕ್ವೆಶನ್ಸನ್ನು ಹೇಳಿದ್ನಲ್ಲ ಅದು ಬರುತ್ತೆ. ಆ್ಯಂಡ್ 26th ಕ್ವೆಶನ್ ಎಕ್ಸಾಂಪಲರಿಂದ ಒಂದು ಕ್ವೆಶನ್ ಇತ್ತು, ಅದು ಹೇಳಿದ್ದೆ ನಾನು. ಆ್ಯಂಡ್ ಸಾಲ್ವ್ ಇನ್ಈಕ್ವಾಲಿಟಿ. ಸೊ ಆ್ಯಂಡ್ ಶೋ ದಿ ಗ್ರಾಫ್ ಆಫ್ ದಿ ಸೊಲ್ಯೂಷನ್ ಆನ್ ನಂಬರ್ ಲೈನ್ ತುಂಬ ಇಂಪಾರ್ಟೆಂಟ್ ಅದು. ಆ್ಯಂಡ್ ನೋಡಿ 28th ಕ್ವೆಶನ್ ನಾನು ಹೇಳಿದೆ ನಿಮಗೆ ಬರುತ್ತೆ ಅಂತ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ 29th ಕ್ವೆಶನ್, ದಟ್ಸ್ 28th ಕ್ವೆಶನ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಟ್ರೈಟ್ ಲೈನ್ಸಿಂದ ಒಂದು ಕ್ವೆಶನ್ ಬಂದಿದೆ. ಆ್ಯಂಡ್ ಪಾರ್ಟ್ ಸಿ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶನ್ಸ್. 30th ಕ್ವೆಶನ್ ನಾನು ಹೇಳಿದೆ, 31st ಕ್ವೆಶನ್ ನಾನು ಹೇಳಿದೆ, ಆ್ಯಂಡ್ 32nd ಕ್ವೆಶನ್ ನೋಡಿ ಅದು. ಆ್ಯಂಡ್ 33rd ಇಸ್ ವೆರಿ ವೆರಿ ಸಿಂಪಲ್ ಕ್ವೆಶನ್. ಓಕೆ, ನಾನು ಜಸ್ಟ್ ಆ ಫಂಕ್ಷನ್ ಆ್ಯಡ್ ಮಾಡಿ ಬರೆಯೋದಷ್ಟೇ. ಆ್ಯಂಡ್ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರೂವ್ ದಟ್ ಕ್ವೆಶನ್ಸ್ ಇದು ಈಸಿ. ಆ್ಯಂಡ್ ನಾನು ಹೇಳಿದ್ನಲ್ಲ cos 3x = 4 cos cube x - 3 cos x. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಪಕ್ಕ ಕೇಳ್ತಾರೆ. 36th ಕ್ವೆಶನ್ ಇನ್ಈಕ್ವಾಲಿಟಿಯಿಂದ ಸ್ಟೇಟ್ಮೆಂಟ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ಸಲ್ಲಿ ಓದ್ಕೊಳ್ಳಿ ಕರೆಕ್ಟಾಗಿ. ಡಿರೈವ್ ದಿ ಫಾರ್ಮುಲಾ ಟು ಫೈಂಡ್ ದಿ ಈಕ್ವೇಷನ್ ಆಫ್ ದಿ ಲೈನ್ ಫಾರ್ಮ್ ಬೈ 2 ಪಾಯಿಂಟ್ಸ್. ದಟ್ ಇಸ್ ಆಲ್ಸೋ ಸಿಂಪಲ್ ಕ್ವೆಶನ್. ಅದೇ ರೀತಿ ಈಕ್ವೇಷನ್ ಆಫ್ ಸರ್ಕಲ್. ನೆಕ್ಸ್ಟ್ ಪಾರ್ಟಿನಲ್ಲಿ 5 ಮಾರ್ಕ್ ಕ್ವೆಶನ್, 4 ಕ್ವೆಶನ್ ನಾನು ಹೇಳಿದ್ನಲ್ಲ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಈ ಕ್ವೆಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಯಾವ್ದು ಬೇಕಾದ್ರೆ ಕೇಳ್ಬೋದು ಆ ಫಂಕ್ಷನ್ಸಲ್ಲಿ. ಅದೇ ರೀತಿ ನೋಡಿ 2 ಕ್ವೆಶನ್ಸ್ನ ಕೇಳಿದ್ದಾರೆ. ಆ್ಯಕ್ಚುಲಿ ಮಿಡ್ ಟರ್ಮ್ ಎಕ್ಸಾಮ್ ಅಲ್ವಾ, ಸೊ ಡೆಫಿನೆಟ್ಲಿ 2 ಕ್ವೆಶನ್ನ ಕೇಳ್ತಾರೆ. ಅದೇ ಫೈನಲ್ ಎಕ್ಸಾಮ್ ಆಗಿದ್ದರೆ ನಿಮಗೆ ಒಂದೇ ಕ್ವೆಶನ್ ಬರೋದು. ಓಕೆನಾ? ನೆಕ್ಸ್ಟ್ ಪ್ರೂಫ್ ದಟ್ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿರೈವ್ ಈಕ್ವೇಷನ್ ಆಫ್ ಲೈನ್, ಇದು ಸ್ಟ್ರೈಟ್ ಲೈನ್ಸಿಂದ. ಆ್ಯಂಡ್ ಅದೇ ರೀತಿ ದಿಸ್ ಒನ್ ಕೋನಿಕ್ ಸೆಕ್ಷನ್ಸಿಂದ ಒಂದು ಕ್ವೆಶನ್ ಬಂದಿದೆ, 2 ಕ್ವೆಶನ್. ಆ್ಯಂಡ್ ಸ್ಟ್ರೈಟ್ ಲೈನ್ಸಿಂದ ಮತ್ತೆ ಇನ್ನೊಂದು ಕ್ವೆಶನ್. ಆ್ಯಂಡ್ ಪಾರ್ಟ್ ಇದಲ್ಲಿ ಜಾಮೆಟ್ರಿಕಲಿ cos x ಹೇಳಿದ್ನಲ್ಲ, ದಟ್ ಕ್ವೆಶನ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ಆರ್ ಕ್ವೆಶನಲ್ಲಿ ಇವ್ರು ಏನು ಕೇಳಿದ್ದಾರೆ ಅಂದರೆ ಟ್ರಿಗ್ನೋಮೆಟ್ರಿಯಿಂದ ಒಂದು ಪ್ರೂಫ್ ದಟ್ ಕ್ವೆಶನ್ನ ಕೇಳಿದ್ದಾರೆ. ಅದರ್ವೈಸ್ ಆಪ್ಷನ್ಸಲ್ಲಿ ಇನ್ನೊಂದು ನಿಮಗೆ ದಟ್ ಸ್ಟ್ರೈಟ್ ಲೈನ್ಸ್ ಒಂದು ಕ್ವೆಶನ್ ಕೇಳಿದ್ದಾರೆ. ಅದೇ ರೀತಿ 6 ಮಾರ್ಕ್ ಸೆಕ್ಷನಲ್ಲಿ ನಿಮಗೆ ಆರ್ ಕ್ವೆಶನಿಂದ ನಿಮಗೆ ಡಿಫೈನ್ ಹೈಪರ್ಬೋಲಾ ಆ್ಯಂಡ್ ಡಿರೈವ್ ದಿ ಈಕ್ವೇಷನ್ ಫ್ರಮ್ ಕೋನಿಕ್ ಸೆಕ್ಷನ್ಸಿಂದ ಕೇಳಿದ್ದಾರೆ. ಸೊ ಕ್ವೆಶನ್ ಪೇಪರ್ ನೋಡಿ ಇಷ್ಟೇ ಸಿಂಪಲ್ ಆಗಿರುತ್ತೆ. ನಾನು ಹೇಳಿರೋ ಕ್ವೆಶನ್ಸ್ನ ನೀವು ಒಂದ್ಸರಿ ಕರೆಕ್ಟಾಗಿ ರಿವೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಆಪ್ಷನ್ಸಲ್ಲಿ ಕೆಲವೊಂದು ಕ್ವೆಶನ್ನ ಬಿಟ್ಬಿಡ್ಬೋದು, ಗೊತ್ತಿಲ್ಲ ಅಂತಂದರೆ. ಸಿಂಪಲ್ ಕ್ವೆಶನ್ಸ್ ಇರುತ್ತೆ. ಪ್ರಾಪರಾಗಿ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.